ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಫಲಿತಾಂಶ ಹೊರಬಿದ್ದಿದೆ. ವಿಸ್ತಾರ ಪೋಲಿಂಗ್ ಬೂತ್ ಇಂದ ನಾನು ವಿವರಿಸ್ತಾ ಇದ್ದೆ. ಮತ್ತೊಮ್ಮೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರವನ್ನು ನಾವು ಬಿಜೆಪಿಗೆ ಕೊಡ್ತೀವಿ, ಬಿಜೆಪಿಯವರನ್ನೇ ಗೆಲ್ಲಿಸ್ತೀವಿ ಅಂತ ಅಲ್ಲಿನ ಜನ ಹೇಳಿದ್ದಾರೆ. ಅದರಲ್ಲೂ 81%, 81% ಮತದಾರರು ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ ನೋಡಿ. ಲಾರ್ಜ್ ಡಿಫರೆನ್ಸ್, ಹ್ಯೂಜ್ ಡಿಫರೆನ್ಸ್. 18% ಇಲ್ಲಿ 81%, ಜನ 81% ಜನ ಬಿಜೆಪಿಯ ಪರವಾಗೇ ಇದೆ. ಒಂದೇ 1% ಅಂದರೆ ಬರೀ 60 ಮತಗಳು ಇತರೆ ಅಂತ ಹೇಳಿದ್ದಾರೆ. ಇತರೆ ಸಂಜಯ್ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಈ ಕ್ಷೇತ್ರದ ಬಗ್ಗೆ. ನೋಡೋಣ ಏನು ಹೇಳ್ತಾರೆ ಅಂತ ನೋಡೋಣ. ಸಂಜಯ್, ಓಕೆ, ಈ ಭಾಗದಲ್ಲಿದ್ದಾರೆ. ಸಂಜಯ್, ಹಾಯ್. ಒಂದು ಕಡೆ ಬೆಂಗಳೂರು ಉತ್ತರದಲ್ಲಿ ಬಹಳಷ್ಟು ರಾಜಕೀಯ ವಿದ್ಯಮಾನಗಳು ನಡೀತಾ ಇದೆ. ಅದರಲ್ಲೂ ಯಾರು ಅಲ್ಲಿಂದ ಕಂಟೆಸ್ಟ್ ಮಾಡ್ತಾರೆ ಅಂತ ಬಿಜೆಪಿ ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು, ಎರಡೂ ಪಕ್ಷದಿಂದ ಇನ್ನೂ ಕೂಡ ಟಿಕೆಟ್ ಅನೌನ್ಸೇ ಆಗಿಲ್ಲ. ಆದರೂ ಯಾರೇ ಬೇಕಾದ್ರೂ ಕಂಟೆಸ್ಟ್ ಮಾಡಲಿ, ನಾವು ಬಿಜೆಪಿ ಕೈಗೆ ಬೆಂಗಳೂರು ಉತ್ತರವನ್ನು ಕೊಡ್ತೀವಿ ಅಂತ ಹೇಳಿದಂಥವ್ರ ಸಂಖ್ಯೆ 81%, 81% ಜನ ಬಿಜೆಪಿ ಪರವಾಗಿ ನಿಂತಿದ್ದಾರೆ. ಅಲ್ಲಿ ಇದನ್ನು ಹೊರತುಪಡಿಸಿದಂತೆ ಬೇರೆ ಏನೆಲ್ಲ ರಾಜಕಾರಣ ನಡೀತಾ ಇದೆ, ಯಾರಿಗೆ ಟಿಕೆಟ್ ಆಗುವಂಥ ಸಾಧ್ಯತೆ ಇದೆ? ವಾಸು, ಏನು ವಿಸ್ತಾರ ನ್ಯೂಸ್ನ ಪೋಲಿಂಗ್ ಬೂತ್ ಏನು ವಿನೂತನ ಒಂದು ಪ್ರಯೋಗ ಇದೆ. ಅದಕ್ಕೆ ಈಗಾಗಲೇ ಏನು ಫೋನ್ ಮುಖಾಂತರವಾಗಿ ಮತವನ್ನು ಚಲಾವಣೆಯನ್ನು ಮಾಡಿ ಯಾರು ನಮ್ಮ ಸಂಸದರು ಅಂತಕ್ಕಂಥ ಒಂದು ಆಯ್ಕೆಯನ್ನು ಮಾಡಿದ್ದಾರೆ. ಈಗ ಬೆಂಗಳೂರು ಉತ್ತರದ ಬಗ್ಗೆ ಹೇಳ್ತಾ ಇದ್ರಿ, ಇದರಲ್ಲಿ ಯಾವುದೇ ರೀತಿ ಅನುಮಾನವೇ ಇಲ್ಲ. ಯಾಕಂತಂದರೆ ಕಳೆದ 30 ವರ್ಷ ಹತ್ತಿರ 2004 ಹಿಡಿದು BJP ಸತತವಾಗಿ ಗೆಲುವನ್ನು ಕಾಣ್ತಾ ಬರ್ತಾ ಇರ್ತಕ್ಕಂಥದ್ದು. ಏನು ಸಾಂಗ್ಲಿ ಅಣ್ಣ ಅಂತ ಇದ್ರು, ಹಿಂದೆ ಪೊಲೀಸ್ ಕಮಿಷನರ್ ಆಗಿದ್ರು, ಫೇಮಸ್, ಅವರು BJPಯಿಂದ ಆಯ್ಕೆ ಆಯ್ತಾರೆ. ನಂತರ DB ಚಂದ್ರೇಗೌಡರು ಆಯ್ಕೆ ಆಯ್ತಾರೆ. ನಂತರ ಸದಾನಂದ ಗೌಡರು 2 ಬಾರಿ ಆಯ್ಕೆ ಆಗಿರ್ತಕ್ಕಂಥದ್ದು. ಏನು ಬೆಂಗಳೂರು ಉತ್ತರ ಇರ್ತಕ್ಕಂಥದ್ದು BJPಯ ಬಹುಭದ್ರ ಕೋಟೆ ಆಗಿರ್ತಕ್ಕಂಥದ್ದು. ಈ ಭದ್ರಕೋಟೆನೇ ಭೇದಿಸಲಿಕ್ಕೆ ಕಾಂಗ್ರೆಸ್ ಕೇಳಿ CK ಜಾಫರ್ ಶರೀಫ್ ನಂತರ ಯಾರು ಕೇಳಲು ಸಾಧ್ಯವೇ ಆಗಿಲ್ಲ. ಹಾಗಾಗಿ ಇಲ್ಲಿ BJPಯ ಅಭ್ಯರ್ಥಿ ಆಗಲು ತಾ ಮುಂದು ಅಂತಕ್ಕಂಥ ಬರ್ತಾ ಇರ್ತಕ್ಕಂಥದ್ದು. ಏನು BJP ಉತ್ತರದಿಂದ ಅಭ್ಯರ್ಥಿ ಆಗಬೇಕು ಅಂತ ಕಳೆದ ಒಂದು 6 ತಿಂಗಳಿಂದ 6ಕ್ಕೂ ಹೆಚ್ಚು ಜನ, ಒಂದು ಅರ್ಧ ಡಜನ್ ಆಕಾಂಕ್ಷಿಗಳು ಇದ್ದದ್ದು. ಅಂತಿಮವಾಗಿ ಇನ್ನೂ ಸಹ BJP ಯಾರನ್ನ ಇಲ್ಲಿ ಅಭ್ಯರ್ಥಿ ಮಾಡಬೇಕು ಅಂತ ಇದನ್ನು ಫೈನಲ್ ಮಾಡಿಲ್ಲ. ಯಾಕಂತಂದರೆ ಈಗಾಗಲೇ ಮಾಜಿ ಮುಖ್ಯಮಂತ್ರಿ, ಹಾಲಿ ಸಂಸದರಾಗಿರುವಂಥ DV ಸದಾನಂದ ಗೌಡರು ಮತ್ತೆ ಸ್ಪರ್ಧೆಯನ್ನು ಬಯಸಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಅವರಿಗೆ ಪೈಪೋಟಿಯನ್ನು ಕೊಡಲಿಕ್ಕೆ ಏನು CT ರವಿ ಅವರು ಸಹ ನಾನು ಬೆಂಗಳೂರದ ಉತ್ತರದಿಂದ ಸ್ಪರ್ಧೆಯನ್ನು ಮಾಡಬೇಕು ಅಂತಕ್ಕಂಥ ಒಲವನ್ನು ಹೊಂದಿರತಕ್ಕಂಥದ್ದು. ಮತ್ತೊಂದು ಕಡೆ ಏನು ಶೋಭಾ ಕರಂದ್ಲಾಜೆ ಅವರು ಸಹ ಇದೇ ಕ್ಷೇತ್ರವನ್ನು ನನಗೇನಾದ್ರು ಒಂದು ವೇಳೆ ಚಿಕ್ಕಮಗಳೂರು, ಉಡುಪಿಯಿಂದ ಟಿಕೆಟ್ ಸಿಗಲಿಲ್ಲ ಅಂತಂದರೆ ಬೆಂಗಳೂರು ಉತ್ತರದಿಂದ ಟಿಕೆಟ್ ಕೊಡಿ ಅಂತಕ್ಕಂಥ ಒಂದು ಮನವಿಯನ್ನು ಸಹ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತದೆ. ಹಾಗೆ ಬೆಂಗಳೂರು ಉತ್ತರ BJP ಜಿಲ್ಲಾ ಅಧ್ಯಕ್ಷರಾಗಿದೆ ಅಂತ ನಾರಾಯಣ್ ಅವರು ಸಹ ಇಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಒಲವನ್ನು ಹೊಂದಿರತಕ್ಕಂಥ ಇವರೆಲ್ಲ ಈಗ ಪ್ರಸ್ತುತ ಚಾಲ್ತಿಯಲ್ಲಿರ್ತಕ್ಕಂಥವ್ರು. ಇದಕ್ಕಿಂತ ಹಿಂದೆ ಒಂದು 2-3 ತಿಂಗಳ ಹಿಂದೆ ಈ ಕ್ಷೇತ್ರಕ್ಕೆ ಏನು ಮಂಡ್ಯದಿಂದ ಟಿಕೆಟ್ ತಪ್ಪುತ್ತೆ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಏನು ಸುಮಲತಾ ಅವರು ಸಹ ಈ ಕ್ಷೇತ್ರದ ಮೇಲೆ ಕಣ್ಣಾಕಿದ್ರು. ಜೊತೆಗೆ ಏನು ಮಾಜಿ ಸಚಿವ ಡಾಕ್ಟರ್ ಸುಧಾಕರ್ ಈಗ ಚಿಕ್ಕಬಳ್ಳಾಪುರದ ಟಿಕೆಟ್ ಆಕಾಂಕ್ಷಿಯಾಗಿರ್ತಕ್ಕಂಥ ಸುಧಾಕರ್ ಅವರು ಸಹ ಇದೇ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಒಲವನ್ನು ಹೊಂದಿದ್ರು. ಯಾಕೆ ಇವರೆಲ್ಲರೂ ಬೆಂಗಳೂರು ಉತ್ತರದಿಂದನೇ ಸ್ಪರ್ಧೆ ಮಾಡಬೇಕು ಅಂತ ಅಂದರೆ ಇವತ್ತು ವಿಸ್ತಾರ ನ್ಯೂಸ್ನ ಪೋಲಿಂಗ್ ಬೂತ್ನಲ್ಲಿ ಬಂದಿರತಕ್ಕಂಥ ಒಂದು ರಿಸಲ್ಟ್ ನೋಡಿದ್ರೆ ಗೊತ್ತಾಗ್ತಾ ಇದೆ. ಅದಷ್ಟೇ ಅಲ್ಲ, ಕಳೆದ ಏನು 2004 ಏನು ಅಲ್ಲಿಂದನೂ ಸಹ ಸತತವಾಗಿ ಗೆಲುವನ್ನು ದಾಖಲು ಮಾಡಿಕೊಂಡೇ ಬರ್ತಾ ಇರ್ತಕ್ಕಂಥದ್ದು. ಯಾಕಂತ ಅಂದರೆ ಒಕ್ಕಲಿಗರ ಒಂದು ಪ್ರಾಬಲ್ಯ ಇರ್ತಕ್ಕಂಥ ಈ ಒಂದು ಕ್ಷೇತ್ರದಲ್ಲಿ ಒಕ್ಕಲಿಗರ ಜೊತೆಗೆ ಇತರೆ ಮತಗಳಿದ್ರೂ ಸಹ BJPಯ ಭದ್ರಕೋಟೆ ಆಗಿರ್ತಕ್ಕಂಥದ್ದು. ಕಾಂಗ್ರೆಸ್ ಇಲ್ಲ ಯಾರನ್ನ ಅಭ್ಯರ್ಥಿ ಮಾಡಬೇಕು ಅಂತಕ್ಕಂಥ ಸಾಕಷ್ಟು ತಲೆ ಕೆಡಿಸ್ಕೊಂಡಿರ್ತಕ್ಕಂಥದ್ದು. ಯಾಕಂತಂದ್ರೆ BJPಯನ್ನು ಸೋಲಿಸಲೇಬೇಕು ಅಂತ ಪಣ ತೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಯಾರನ್ನ ಅಭ್ಯರ್ಥಿ ಮಾಡ್ತಾರೆ ಅಂತಕ್ಕಂಥದ್ದು ಇನ್ನೂ ನಿಗೂಢವಾಗಿರ್ತಕ್ಕಂಥದ್ದು. ಏನೇ ಮಾಡಿದ್ರು ಇಲ್ಲಿ BJP ಅಭ್ಯರ್ಥಿಯೇ ಗೆಲುವು ಅಂತಕ್ಕಂಥ ಒಂದು ಜನರ ಅಭಿಪ್ರಾಯ ವ್ಯಕ್ತ ಆಗಿರ್ತಕ್ಕಂಥದ್ದು. ವಾಸು, ಓಕೆ, ಥ್ಯಾಂಕ್ ಯು ಸಂಜಯ್. ಇದಾಗಿತ್ತು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಫಲಿತಾಂಶ. ಈಗಾಗಲೇ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ವೋಟಿಂಗ್ ಪ್ರಾರಂಭ ಆಗಿದೆ. ಡಿಸ್ಪ್ಲೇ ಆಗ್ತಾ ಇದೆ ನಮ್ಮ ನಂಬರ್. ಆ ನಂಬರ್ಗೆ ಕರೆ ಮಾಡಿ ನಿಮ್ಮ ಆಯ್ಕೆ ಏನು ಅಂತ ತಿಳಿಸಿ. 8 ಗಂಟೆಗೆ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಫಲಿತಾಂಶ ಏನು ಅಂತ ನಿಮ್ಮ ಮುಂದೆ ಇಡ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.